ಮತ್ತು ಇರಾನ್ ನಡುವೆ ಯುದ್ಧ ಆರಂಭ ಆಗಿದೆ. ಇದು ಕೇವಲ ಎರಡು ದೇಶಗಳ ನಡುವಿನ ಯುದ್ಧ ಅಲ್ಲ, ಇದು ಶಸ್ತ್ರಾಸ್ತ್ರಗಳ ನಡುವಿನ ಯುದ್ಧ ಅಲ್ಲ, ಇದು ಸೋಲು ಗೆಲುವಿನ ಯುದ್ಧ ಅಲ್ಲ, ಇದು ಮಾನವ ಇತಿಹಾಸದ ಅತ್ಯಂತ ಹಳೆಯ ಎರಡು ಸಮುದಾಯಗಳು, ಎರಡು ಅನ್ನೋದಕ್ಕಿಂತ ಇಸ್ಲಾಂ, ಕ್ರಿಶ್ಚಿಯನ್ ಮತ್ತು ಯಹೂದಿ ಭಿನ್ನತೆಯ ಯುದ್ಧ. ಇದು ಧರ್ಮದ ಯುದ್ಧ, ಇದು ಅಧಿಕಾರದ ಯುದ್ಧ, ಇದು ಪರಮಾಣು ಯುದ್ಧ, ಇದು ಮಹತ್ವಾಕಾಂಕ್ಷೆಯ ಯುದ್ಧ. ಈ ಯುದ್ಧದಲ್ಲಿ ಸೋಲೋರು ಯಾರು ಗೆಲ್ಲೋರು ಯಾರು ಅನ್ನೋದಕ್ಕಿಂತ ಮರುಭೂಮಿಯಲ್ಲಿ ಹುಟ್ಟಿರುವಂತಹ ಈ ಯುದ್ಧದ ಕಿಚ್ಚು ಇಡೀ ಪ್ರಪಂಚವನ್ನ ಆವರಿಸುತ್ತಾ ಇಷ್ಟನೋ ಕಷ್ಟನೋ ಪ್ರಪಂಚದ ಎಲ್ಲ ದೇಶಗಳು ಈ ಎರಡು ದೇಶಗಳನ್ನ ತಮ್ಮ ಇಷ್ಟ ಕಷ್ಟಗಳಿಗೆ ಅನುಗುಣವಾಗಿ ಪ್ರೀತಿಸಬೇಕಾಗಿದೆ, ದ್ವೇಷಿಸಬೇಕಾಗಿದೆ. ಇಡೀ ಪ್ರಪಂಚವೇ ಎರಡು ಭಾಗಗಳಾಗಿವೆ, ಒಂದು ಇಸ್ರೇಲ್ ಪರ, ಇಲ್ಲ ಇರಾನ್ ಪರ. ಭಾರತ ದೇಶ ಮಾತ್ರ ತಟಸ್ಥವಾಗಿ ಇದೆ, ಯಾಕೆಂದ್ರೆ ಎರಡು ದೇಶಗಳ ಜೊತೆಗೆ ಒಳ್ಳೆಯ ಸಂಬಂಧ ಇದೆ. ಒಂದು ರಕ್ಷಣಾತ್ಮಕವಾದಂತಹ ಸಂಬಂಧವಾದರೆ ಇನ್ನೊಂದು ತೈಲದ ವಿಚಾರದಲ್ಲಿ ತೈಲ ವಿನಿಮಯದ ಸಹಯೋಗದ ಒಂದು ಸಂಬಂಧ. ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಯಾಕೆ ಆರಂಭ ಆಯಿತು, ಇದರ ಹಿನ್ನೆಲೆ ಏನು, ಇದರ ಪರಿಣಾಮ ಏನು, ಜಾಗತಿಕವಾಗಿ ಇದರ ಪರಿಣಾಮವೇನು ಮತ್ತು ಭಾರತದ ಮೇಲೆ ಇದರ ಪರಿಣಾಮ ಏನು, ಒಟ್ಟಾರೆ ಈ ಯುದ್ಧ ಮೂರನೇ ಮಹಾಯುದ್ಧ ಆಗುತ್ತಾ, ಈ ಯುದ್ಧದಿಂದ, ಈ ಯುದ್ಧದಲ್ಲಿ ತೆಗೆದುಕೊಳ್ಳಬೇಕಾದಂತಹ ತೀರ್ಮಾನಗಳಿಂದ ಇಡೀ ಪ್ರಪಂಚವೇ ಸರ್ವನಾಶದ ಕಡೆಗೆ ಹೋಗುತ್ತಾ, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ರಾ ನ್ಯೂಸ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ.